1994ರಿಂದ 2004ರ ಎರಡು ಚುನಾವಣೆಗಳಲ್ಲಿ ಜನತಾದಳಕ್ಕೆ ಅತಿ ಹೆಚ್ಚು ಶಾಸಕರನ್ನ ಆಯ್ಕೆ ಮಾಡಿ ಕಳುಹಿಸಿದ್ದು ವಿಜಯಪುರದ ಮತದಾರರು. ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ವೋಟ್ ಬ್ಯಾಂಕ್ ಇದ್ರೂ ಗೆಲ್ಲೋದಕ್ಕೆ ಆಗದಿರುವ ರಾಜಕೀಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಷ್ಟ್ರೀಯ ಪಕ್ಷಗಳ ಹಣ ಆಮಿಷದ ನಡುವೆ ಪ್ರಾದೇಶಿಕ ಪಕ್ಷದ ಅಭ್ಯರ್ಥಿಗಳು ಸೋಲು ಕಂಡಿದ್ದಾರೆ. 2028ಕ್ಕೆ ಇದನ್ನು ಸುಳ್ಳು ಮಾಡಿ ವಿಜಯಪುರ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ 5 ಕ್ಷೇತ್ರಗಳನ್ನಾದರೂ ಗೆಲ್ಲಬೇಕು ಅನ್ನೋ ತೀರ್ಮಾನ ಮಾಡಿದ್ದಾರೆ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು. ಬೃಹತ್ ಸಮಾವೇಶದ ಮಾಡೋ ಮೂಲಕ ಎಲೆಕ್ಷನ್ ಕುರುಕ್ಷೇತ್ರದಲ್ಲಿ ವಿಜಯಪುರದಲ್ಲಿ ಶಂಖನಾದ ಊದಲು ರೆಡಿಯಾಗಿದ್ದಾರೆ ದಳಪತಿಗಳು. Drinking water. I am struggling from last 65 years. I moved a resolution in the assembly and passed a resolution unanimously. I was an independent member about the suffering of the farmer, the drinking water, sir, with folded hands. ರಾಜ್ಯದಲ್ಲಿ ದಳಪತಿಗಳ ಸಮಾವೇಶ ಪಾಲಿಟಿಕ್ಸ್. ಹಳೆ ಮೈಸೂರು ಬಳಿಕ ಉತ್ತರ ಕರ್ನಾಟಕ ಟಾರ್ಗೆಟ್. ವೋಟ್ ಬ್ಯಾಂಕ್ ಇರೋ ವಿಜಯಪುರದಲ್ಲಿ ಶಕ್ತಿ ಪ್ರದರ್ಶನ. ವಿಜಯಪುರ ಜಿಲ್ಲೆಯಲ್ಲಿ ಫೆಬ್ರವರಿ 27ಕ್ಕೆ ದಳಪತಿಗಳು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಒಂದ್ ಕಾಲದಲ್ಲಿ ಜನತಾದಳದ ಭದ್ರಕೋಟೆಯಾಗಿದ್ದ ಜಿಲ್ಲೆಯಲ್ಲಿ ಮತ್ತೊಮ್ಮೆ ತೆನೆ ಹೊತ್ತ ಮಹಿಳೆಯ ಗುರುತಿನ ಜಾತ್ಯತೀತ ಜನತಾದಳದ ತೆಕ್ಕೆಗೆ ಪಡೆಯುವುದಕ್ಕೆ ಕಸರತ್ತು ಶುರು ಮಾಡಿದ್ದಾರೆ. ಇಂದಿಗೂ ಸಹ ವಿಜಯಪುರ ಜಿಲ್ಲೆಯ 8 ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳಲ್ಲಿ ಜೆಡಿಎಸ್ ವೋಟ್ ಬ್ಯಾಂಕ್ ಇದೆ. ಆದರೆ ಆ ಮತಗಳನ್ನ ಮತಗಟ್ಟೆಗೆ ಹಾಕಿಸುವಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ವಿಫಲರಾಗಿದ್ದಾರೆ. 2023-28ರಲ್ಲಿ 2ನೇ ಸ್ಥಾನ ಪಡೆದ ಕ್ಷೇತ್ರಗಳಲ್ಲಿ ಈ ಬಾರಿ ಗೆಲುವು ಕಾಣಬೇಕು. ಆ ಮುಖೇನ ವಿಜಯಪುರ ಜಿಲ್ಲೆಯಲ್ಲಿ ಜೆಡಿಎಸ್ ಸಾಮರ್ಥ್ಯ ಸಾಬೀತುಪಡಿಸಬೇಕು ಅನ್ನೋದು ಜೆಡಿಎಸ್ ನಾಯಕರ ಲೆಕ್ಕಾಚಾರ. ವಿಜಯಪುರಕ್ಕೂ ಜೆಡಿಎಸ್ಗೂ ನಂಟೇನು? ವಿಜಯಪುರಕ್ಕೆ ದೇವೇಗೌಡ ಕಮಿಟ್ಮೆಂಟ್ ಹೇಗಿತ್ತು? ವಿಜಯಪುರ ಜಿಲ್ಲೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕೊಡುಗೆ ಅಪಾರ. ಇಂದು ವಿಜಯಪುರ ಜಿಲ್ಲೆಯ ಜನ ಬರ ಹಾಗೂ ಬಯಲು ಸೀಮೆ ಮರೆತು ನೀರು ಹಾಗೂ ನೀರಾವರಿ ನೋಡಿದ್ರೆ ಅದಕ್ಕೆ ಕಾರಣ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ರಾಜ್ಯದ ಸಿಎಂ ಆಗಿದ್ದಾಗಲೂ ಹಾಗೂ ದೇಶದ ಪಿಎಂ ಆದಾಗ ಗೌಡರು ತೆಗೆದುಕೊಂಡ ನಿರ್ಧಾರಗಳಿಂದ ವಿಜಯಪುರ ಜಿಲ್ಲೆಯ ಹಲವು ಕ್ಷೇತ್ರಗಳಲ್ಲಿ ಇಂದು ನೀರಿನ ಸಮಸ್ಯೆ ನೀಗಿ ನೀರಾವರಿಯಾಗಿದೆ. ರಾಜ್ಯದ ಸಿಎಂ ಆಗಿದ್ದಾಗ ಸುಪ್ರೀಂ ಕೋರ್ಟ್ ಆಲಮಟ್ಟಿ ಡ್ಯಾಮ್ ಅನ್ನ ಎತ್ತರ ಏರಿಸಲು ಟೈಮ್ ಡೆಡ್ಲೈನ್ ಅನ್ನ ಕೊಟ್ಟಿತ್ತು. ಒಂದು ಕಡೆ ರಾಜ್ಯದ ಬಜೆಟ್ ಖಾಲಿಯಾಗಿದ್ರೆ ವಿಪಕ್ಷಗಳ ಆರೋಪಕ್ಕೆ ದೇವೇಗೌಡರು ಹಾಗೂ ಸರ್ಕಾರ ಸಿಕ್ಕಿಹಾಕಿಕೊಂಡಿತ್ತು. ವಿಜಯಪುರ ಜಿಲ್ಲೆಗೆ ಭಗೀರಥ ದೇವೇಗೌಡ. ಅಪಮಾನಿಸಿದವರ ಬಾಯಲ್ಲಿ ಭೇಷ್ ಎನಿಸಿಕೊಂಡಿದ್ದು ಹೇಗೆ? ಕೃಷ್ಣ ಬಾಂಡ್ ಹುಟ್ಟಿದ್ದು ಹೇಗೆ? ಸಕ್ಸಸ್ ಆಗಿದ್ದು ಹೇಗೆ? ವಿಜಯಪುರ ಜಿಲ್ಲೆಗೆ ನೀರು ಹರಿಸುವ ಶಪಥ ದೇವೇಗೌಡರು ಮಾಡಿಯಾಗಿತ್ತು. ಆದರೆ ಸದನದಲ್ಲಿ ಮಾತ್ರ ವಿಪಕ್ಷಗಳು ದೇವೇಗೌಡರೇ ನಿಮ್ಮ ಜುಬ್ಬಾ ಜೋಬಿನಲ್ಲಿ ದುಡ್ಡಿದೆಯಾ ಅಂತ ವ್ಯಂಗ್ಯವಾಡಿದ್ರು. ಇದನ್ನ ಟೀಕೆ ಅಂತ ಭಾವಿಸದೆ ಸಕಾರಾತ್ಮಕವಾಗಿ ತೆಗೆದುಕೊಂಡ ಗೌಡರು ಸಾರ್ವಜನಿಕರಿಂದ ಕೃಷ್ಣ ಜಲ ನಿಗಮದ ಬಾಂಡ್ ಖರೀದಿಸಲು ಆಹ್ವಾನ ನೀಡಿದ್ರು. ಇದಕ್ಕೆ ವಿಜಯಪುರದ ಬಾಗಲಕೋಟೆ ಸೇರಿದಂತೆ ಆ ಭಾಗದ ಹಲವು ಸಹಕಾರ ಸಂಘಗಳು ಹಾಗೂ ಜನರು ಸ್ವಯಂ ಪ್ರೇರಿತರಾಗಿ ಬಾಂಡ್ ಖರೀದಿಸಿದ್ರು. ನೂರಾರು ಕೋಟಿ ರೂಪಾಯಿ ಕರ್ನಾಟಕದ ಬೊಕ್ಕಸಕ್ಕೆ ಬಂದು ಬಿದ್ದಿತ್ತು. ಒಂದು ವಾರದ ಬಳಿಕ ಪತ್ರಿಕೆಗಳಲ್ಲಿ ಇದು ಲೀಡ್ ಸುದ್ದಿಯಾದಾಗ ಟೀಕೆ ಮಾಡಿದ್ದ ವಿಪಕ್ಷದವರೇ ದೇವೇಗೌಡರು ವಿಜಯಪುರಕ್ಕೆ ಭಗೀರಥರಾಗ್ತಾರೆ ಅಂತ ತುಂಬಿದ ಸಭೆಯಲ್ಲಿ ಹೇಳಿದ್ರು.
ಕೋರ್ಟ್ನಲ್ಲಿ ಸಿಎಂ ಆಗಿ ವಾದ ಮಂಡಿಸಿದ ಮೊದಲ ಸಿಎಂ. ಕೃಷ್ಣ ಕಾವೇರಿ ವಿಚಾರದಲ್ಲಿ ಸಿಎಂ ಆಗಿ ದೇವೇಗೌಡರ ವಾದ. ಉತ್ತರ ಕರ್ನಾಟಕಕ್ಕೆ ಕೃಷ್ಣ ಹಾಗೂ ಮಹದಾಯಿ ವಿಚಾರದಲ್ಲಿ ಪದೇ ಪದೇ ಅನ್ಯಾಯವಾದಾಗ ದೇವೇಗೌಡರು ತಮ್ಮ ರಾಜಕೀಯವನ್ನ ಮರೆತು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡನೆಗೂ ರೆಡಿಯಾಗಿದ್ರು. ಮೊನ್ನೆ ಎಸ್ಐಆರ್ ವಿಚಾರದಲ್ಲಿ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿದ ಮೊದಲ ಸಿಎಂ ಅಂತ ಸುದ್ದಿಯಾದಾಗ ಅದು ತಪ್ಪು ಎಂದು ವಾದಿಸಿದ್ದ ನಮ್ಮ ಮಣ್ಣಿನ ಮಗ ದೇವೇಗೌಡರೇ ಮೊದಲು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿದ್ರು. ಆದರೆ ನಮ್ಮ ಗೌಡರು ಕರಿ ಕೋಟು ಹಾಕಿರ್ಲಿಲ್ಲ. ಹಾಸನದ ಸಾಮಾನ್ಯ ರೈತರ ಮಗರಂತೆ ಸಾಧಾರಣವಾದ ಪಂಚೆ ಮತ್ತು ಪೈಜಾಮದಲ್ಲಿಯೇ ವಕೀಲರಿಗೂ ಗೊತ್ತಿಲ್ಲದ ಅಂಕಿ ಅಂಶಗಳನ್ನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಗಮನಕ್ಕೆ ತಂದು ರಾಜ್ಯಕ್ಕೆ ನ್ಯಾಯ ದೊರಕಿಸಿಕೊಟ್ಟು ಉತ್ತರದ ಜನರ ಮನ ಗೆದ್ದಿದ್ರು. ಸಾವಿರದ 1994ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಉತ್ತರದಲ್ಲಿ ಪರಾಕ್ರಮ. ದೇವೇಗೌಡ, ಮನಗೂಳಿ, ವಿಮಲಾಬಾಯಿ ದೇಶಮುಖ್ ನಾಯಕತ್ವ. ವಿಧಾನಸಭೆ ಹಾಗೂ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆದ್ದ ದಳ. ದೇವೇಗೌಡರ ನೀರಾವರಿ ಇಲಾಖೆ ಹಾಗೂ ಲೋಕೋಪಯೋಗಿ ಇಲಾಖೆಯ ಕೆಲಸಕ್ಕೆ ಉತ್ತರ ಕರ್ನಾಟಕದ ಮಂದಿ ಜನತಾದಳದ ಕೈ ಹಿಡಿದು ದೇವೇಗೌಡರನ್ನ ದೇಶದ ಪ್ರಧಾನಿ ಆಗಲು ಕಾರಣಕರ್ತರಾದರು. ದೇವೇಗೌಡರ ಜೊತೆ ಅಂದು ಮನಗೂಳಿ, ವಿಮಲಾಬಾಯಿ ದೇಶಮುಖ್, ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ಘಟಾನುಘಟಿ ನಾಯಕರು ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲದೆ ಮುಂಬೈ ಕರ್ನಾಟಕದಲ್ಲಿ ಜನತಾದಳ ಭದ್ರವಾಗಲು ಕಾರಣಕರ್ತರಾಗಿದ್ರು. ಒಂದು ಕಾಲದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅತಿದೊಡ್ಡ ಪಕ್ಷವಾಗಿದ್ದ ಜನತಾದಳ 1999ರ ಬಳಿಕ ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ನಡೆಸುವ ಪರಿಸ್ಥಿತಿ ಬಂತು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.